ಹನುಮ ಜಯಂತಿ ಪ್ರಯುಕ್ತ ನಮ್ಮ ಏರಿಯಾದಲ್ಲಿ ಹನುಮ ಹಬ್ಬ ಹೇಗೆ ಆಚರಿಸ್ತಾರೆ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಯಲ್ಲಪ್ಪ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ನೀಲಗಿರಿ ತೋಪ್ ರೋಡು ಮುನ್ನೇಶ್ವರ ನಗರ ಶನ್ಮಂತನ ದೇವಸ್ಥಾನ ರೋಡ್ ಇದೆಯಲ್ಲ, ಆ ರೋಡ್ ಇದು. ಅದ್ದೂರಿಯಾಗಿ ಪ್ರತಿ ವರ್ಷ ಈ ದೇವಸ್ಥಾನ ಆದಾಗಿಂದ ಕೂಡ ಅದ್ದೂರಿಯಾಗಿ ನಮ್ಮ ಅರುಣ್ಗೌಡರು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಬರ್ತಿರೋಂಥ ಕಾರ್ಯಕ್ರಮ ಇದು. ಅದ್ಭುತವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅರುಣ್ಗೌಡ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದ್ದು, ಬಟ್ ಅರುಣ್ಗೌಡರು ನಮಗೆ ತುಂಬ ಪರಿಚಿತ, ತುಂಬ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ ಅವರು. ಇಲ್ಲಿನ ನನಗೆ ವಿಶೇಷತೆ ಏನಪ್ಪ ಅಂದರೆ, ನನ್ನ ಪರ್ಸ್ನಲಿಯಾಗಿ ನನಗೆ ಅನಿಸಿರೋದು, ಈ ದೇಣಿಗೆ ಬರೋದು ಅಥವಾ ಉಂಡಿಗೆ ದುಡ್ಡು ಬರೋದು ಏನೇ ಬಂದರೂ ನಾವು ಜನ ಎಷ್ಟೇ ಜಾಸ್ತಿಯಾಗಿ ಅದ್ರ ದೇವಸ್ಥಾನಕ್ಕೆ ಕೊಡುವಂಥ ದುಡ್ಡನ್ನು ತುಂಬ ಯೂಸ್ ಮಾಡಿಕೊಂಡು ಖರ್ಚು ಮಾಡೋವಂಥದ್ದು. ಅಂದರೆ ಹನುಮ ಜಯಂತಿನ ಆ ದುಡ್ಡನ್ನು, ಆ ದೇವಸ್ಥಾನದ ದುಡ್ಡನ್ನ ದೇವಸ್ಥಾನಕ್ಕೇ ದಾರೆ ಎಳೆಯುವಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ವರ್ಷವೂ ಈ ಸುತ್ತಮುತ್ತಲಿನ ಯಾವ ದೇವಸ್ಥಾನದಲ್ಲೂ ಈ ಥರ ಅದ್ದೂರಿಯಾಗಿ ಮಾಡೋದು ನಾನು ನೋಡೇ ಇಲ್ಲ. ಅಂದರೆ ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾರೆ ಕಾರ್ಯಕ್ರಮನ, ಹನುಮ ಜಯಂತಿ ಕಾರ್ಯಕ್ರಮನ. ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಇಲ್ಲಿನ ತುಂಬ ವಿಶೇಷತೆ ನನಗೆ ಪರ್ಸ್ನಲಿ ನನಗೆ. ಇದು ನೋಡ್ತಿದ್ರೆ ಖುಷಿ ಆಗುತ್ತೆ ಗುರು. ಊಟದ ಲೈನ್ ಎಷ್ಟು ಕ್ಯೂ ಐತೋ ದರ್ಶನದ ಲೈನು ಅಷ್ಟೇ ಕ್ಯೂ ಐತೆ ಅಲ್ವಾ? ಸೂಪರ್. ನಮ್ಮ ಜನ ತಿನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ದೇವ್ರ ಭಕ್ತಿನೂ ಜಾಸ್ತಿ ಆಗ್ತಾಯಿದೆ ಅಂತ ಅನಿಸುತ್ತೆ ಇವಾಗ ಇತ್ತೀಚೆಗೆ. ರಕ್ತದಾನ ಮಹಾದಾನ, ನೇತ್ರದಾನ ಇನ್ನೂ ಮಹಾದಾನ. ಯಾರಾದರೂ ಕೊಡಬೇಕು, ರಕ್ತ ಕೊಡಬೇಕು ಅಂತ ಇದ್ದರೆ ಕೊಡ್ರಿ, 4 ಜೀವನ ಉಳಿಸಿ. ನಮ್ಮದು ಬ್ಲಡ್ ಗೊತ್ತಲ್ಲ, ಮಿಕ್ಸ್ ಆಗ್ಬಿಟ್ಟದೆ, ನಾವು ಕೊಡೋಕ್ಕಾಗಲ್ಲ. ನೀವಾದರೂ ಕೊಡಿ, ಚೆನ್ನಾಗಿರೋದಾದ್ರೂ ಕೊಟ್ಟು ಒಂದು 4 ಜನಕ್ಕೆ ಜೀವನ ಕೊಡಿ. ನೋಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ ಅದ್ದೂರಿಯಾಗಿ. ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ, ಮಸ್ತಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಖುಷಿಯಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಂಜೆ ಊಟ ಇದೆ, ಮರಿದಂಗೆ ಹೋಗಿ. ಎಲ್ರಿಗೂ ಒಳ್ಳೇದಾಗಲಿ. ಆಂಜನೇಯ ಎಲ್ಲರೂ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತ ಬಾಯ್ ಬಾಯ್.